ಕೋಟಿ ಮತ್ತು ಓಡಾಡಲಿಕ್ಕೆ 50 ಲಕ್ಷ ವೆಚ್ಚ ಮಾಡಲಾಗಿದೆ. ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಆರೋಪ ಪಟ್ಟಿಯಲ್ಲಿದ್ದಂಥವು. ದುಡ್ಡು ಎಲೆಕ್ಷನ್ ಖರ್ಚಾಗಿದೆ, ದುರ್ಬಳಕೆ ಮಾಡ್ಕೊಂಡಾರ, ಮತ್ತೆಲ್ಲ ಖರ್ಚು ಮಾಡಿದಾರೆ, ಇವರು ಶಿಕ್ಷಾರ್ಹರು ಅಂತೇಳಿ ಇಡೀ ಸ್ಪಷ್ಟವಾದ. ಇವರೆಲ್ಲರೂ ನಾವು ಒಳಗೆ ಹಾಕಬೇಕು, ಎನ್ಕ್ವೈರಿ ಮಾಡಬೇಕು, ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅಂತ ಈಗ ದಾಳಿ ಮಾಡಿದ್ದಾರೆ. ಇವರೆಲ್ಲರ ಕ್ಷೇತ್ರಗಳಲ್ಲಿ 12 ಇವೇನು ಬಿಲ್ಡಿಂಗ್ಗಳಿದ್ದಾವೆ ಅದು ಮತ್ತೆ ಅಲ್ಲಿ 12 ಕಡೆ ದಾಳಿ ಮಾಡಿದ್ದಾರೆ ಇ ಡಿ ಅವರು. ಭಾಳ ಒಳ್ಳೆಯ ಕೆಲಸ ರೀ, ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇ ಡಿ ಅವ್ರು ನಾವು ಹೆಡ್ಸಪ್ ಹೇಳಬೇಕು. ಯಾರು ವಿರೋಧಿಯರು ಹಿಡಿದ್ರಿ, ಬೇಡ ಪರಾರು ಹಿಡಿದ್ರಿ, ಯಾರು ಹಿಡಿತಾ ಇದ್ದಾರೆ. ಈ ರಾಜಕಾರಣಿಗಳು ಒಂದು ಸ್ವಲ್ಪ ಬಿಸಿ ಮೂಡಿಸ್ತಾ ಇದ್ದಾರೆ. ಈ ಶಿಕ್ಷೆ ಎಷ್ಟಾಗ್ತದೆ ಎಷ್ಟಿಲ್ಲ ಅನ್ನೋದು ಬೇರೆ ಮಾತು. ಯಾಕಂದರೆ ಇದರ ಈಗ ಇಡೀ ಒಂದು ಏನಪ್ಪ ಅಂತಂದ್ರೆ ಕನ್ವಿಕ್ಟಿಂಗ್ ಕೆಪಾಸಿಟಿ ಶಿಕ್ಷೆ ಕೊಡಿಸೋಂಥ ಶಕ್ತಿ ಏನದಲ್ಲ ಭಾಳ ಕಡಿಮೆ ಅದಾವೆ. ಅಂದರೆ ಭಾಳ ಮಂದಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಇವ್ರು ಕೊಟ್ಟಂಥ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ಆಗಿದ್ದು ಭಾಳ ಕಡಿಮೆ. ಮನಿ ಲಾಂಡ್ರಿಂಗ್ ಕೇಸಿನ ಮೇಲೆ ಇವ್ರು ಮಾಡ್ತಾ ಇದ್ದಾರೆ. ಇ ಡಿ ಅವರು ಆ ನೆಪದಲ್ಲೇ ಕೇಸ್ ಹಾಕಿದ್ದಾರೆ. ಆದರೆ ಇಲ್ಲಿವರೆಗೆ ಆದಂಥ ಘಟನೆಗಳಲ್ಲೇ 1-2% ಅಷ್ಟೇ ಶಿಕ್ಷೆ ಆಗಿದೆ, ಉಳಿದವ್ರಿಗಿಲ್ಲ, ಹೊರಗೆ ಬಂದಿದ್ದಾರೆ. ಆದರೆ ಈ ಒಂದು ವಿರೋಧ ಪಕ್ಷಗಳಿಗೆ ನೆಮ್ಮದಿ ಬದುಕನ್ನು ಮಾಡಿಬಿಟ್ಟಿಲ್ಲ ಇ ಡಿ ಅನ್ನೋದು ಅಷ್ಟೇ ಸತ್ಯದ. ಇ ಡಿ ಇರ್ಬೋದು, CBI ಇರ್ಬೋದು, ಅದೇ ಕಾಲಕ್ಕೆ IT ಇರ್ಬೋದು. ಇವು ಮೂರು ಸಾಕಷ್ಟು ತೊಂದರೆ ಕೊಟ್ಟಿದ್ದಾವ ಈ ಒಂದು ವಿರೋಧ ಪಕ್ಷಗಳಿಗೆ ಅನ್ನೋದು ಈಗಾಗಲೇ ಪ್ರತಿ ಕ್ಷಣನೂ ಪ್ರತಿ ದಿನವೂ ಸಾಬೀತಾಗ್ತಾ ಬಂದದ. ಈ ನೆಲೆಯಲ್ಲೇ ಇನ್ನು ಇವರು ಎಲ್ಲೆಲ್ಲಿ ಏನಾಗ್ಬೋದು, ಇವ್ರದ್ದು ಎನ್ಕ್ವೈರಿ ಯಾವ ರೀತಿ ಆಗ್ಬೋದು, ಈಗಂತ ಇಷ್ಟು ಆರೋಪಗಳಿದ್ದಾವೆ. ಅದರಿಂದ